ಚೆನ್ನಾಗಿದ್ದೀರ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿಡೇ ಸ್ಪೆಷಲ್ ಬೈ ಟಿ ಸಿ. ಸೊ ಈ ಬ್ಲಾಗ್ ಬಂದುಬಿಟ್ಟು ಎ ಡೇ ಇನ್ ಮೈ ಲೈಫ್, ಅಂದರೆ ನನ್ನ ಆಫೀಸ್ ವರ್ಕಿಂಗ್ ಡೇ ಯಾವ ರೀತಿ ಇರುತ್ತೆ ಮಾರ್ನಿಂಗ್ ಎದ್ದಾಗಿಂದ ನೈಟ್ ತನಕ. ಸೊ ಐ ಜಸ್ಟ್ ವಾಂಟ್ ಟು ಕವರ್ ದಿಸ್ ಒನ್. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾತ್ರ ನಾನು ದೋಸೆ ಕೆಂಪು ಚಟ್ನಿ ಮಾಡಿದ್ದೆ. ಟೇಸ್ಟನ್ನು ಚೆನ್ನಾಗೇ ಇತ್ತು. ಹಾಗೆ ಕುಷ್ಕ ಮಾಡಿದ್ದೆ ಫಸ್ಟ್ ಟೈಮ್, ಟೊಮೊಟೊ ಕುಷ್ಕ. ಇದು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಮಾಡಿದ್ದು. ಟೇಸ್ಟ್ ಸಖತ್ತಾಗೇ ಇತ್ತು. ಇನ್ನೆಲ್ಲ ಲಂಚ್ ಬಾಕ್ಸಿಗೆ ಬೇಗ ಬೇಗ ಪ್ಯಾಕ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಂಡಿದ್ದೆ. ಯಾವಾಗಲೂ ಸ್ನ್ಯಾಕ್ಸ್ ರೆಡಿ ಇರುತ್ತೆ ನಮ್ಮ ಮನೆಯಲ್ಲಿ. ಸೊ ಈ ಸಲ ರಾಗಿ ಲಾಡು ಮಾಡಿದ್ದೆ. ರಾಗಿ ಲಾಡು ಮಾತ್ರ ಟೇಸ್ಟ್ ಸೂಪರಾಗಿ ಬಂದಿದೆ. ಇದ್ರ ಕಂಪ್ಲೀಟ್ ಡೀಟೇಲಾಗಿ ವೀಡಿಯೋನ ಮಾಡಿದ್ದೀನಿ. ಸೊ ಈ ವಿಡಿಯೋ ಲಾಸ್ಟಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಡೀಟೇಲ್ಸ್ನ. ಹಾಗೆ ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗಿದೆ ಲಂಚ್ ಬ್ಯಾಗ್ ಅನ್ನೋದು. ಈಗ ನಾನು ರೆಡಿ ಆಗಬೇಕು. ಸೊ ಆಲ್ಮೋಸ್ಟ್ ಅಲ್ಲಿ ಆಫೀಸಿಗೆ ತುಂಬ ಲೇಟ್ ಆಗಿಬಿಟ್ಟಿದೆ. ಸೊ ಬೇಗ ಬೇಗ ರೆಡಿಯಾಗಿ ಆಫೀಸ್ಗೆ ಹೋದೆ. ಇಲ್ಲಿ ವರ್ಕ್ ಮಾತ್ರ ತುಂಬ ಇತ್ತು. ಇವತ್ತು ಮಂಡೇ ಆ್ಯಕ್ಚುಲಿ. ಇದು ಲಾಸ್ಟ್ ವೀಕ್ ಮಂಡೇದು ಬ್ಲಾಗು ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಶೆಡ್ಯೂಲಿಂದ. ಸೊ ಆಫೀಸಲ್ಲಿ ವರ್ಕ್ ಜಾಸ್ತಿ ಇತ್ತು, ಸ್ವಲ್ಪ ಹೆಡೇಕ್ ಆಗ್ತಿದೆ ಅಂತೇಳಿ ನಾನು ಬೇಗ ಮನೆಗೆ ಬಂದೆ. ಮನೆಗೆ ಬಂದು ನೋಡಿದರೆ 2 ಪಾರ್ಸಲ್ ಬಂದಿತ್ತು. ಸೊ ಪಾರ್ಸಲ್ ತಗೊಂಡು ಬೇಗ ಬೇಗ ಮನೇಲಿ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂತಂದರೆ ಸ್ವಲ್ಪ ವರ್ಕ್ ಪೆಂಡಿಂಗ್ ಇತ್ತು. ಸೊ ಒಂದು ಕ್ಯಾಂಡಿಡೇಟ್ ಇಂಟರ್ವ್ಯೂ ಶೆಡ್ಯೂಲ್ ಮಾಡಿದ್ದೆ, ತೊಗೋಬೇಕಾಯಿತು. ಮನೆಗೆ ಬಂದು ಇಂಟರ್ವ್ಯೂಸ್ ಎಲ್ಲ ತೊಗೊಂಡು ಈಗ ನೆಕ್ಸ್ಟು ನಮ್ಮ ಹಸ್ಬೆಂಡ್ ಬರೋ ಟೈಮ್ ಆಗಿದೆ. ಸೊ ಅದಕ್ಕೆ ಹೋಗಿ ನಾನು ಸ್ವೀಟ್ ಪೊಟ್ಯಾಟೊ ಫ್ರೈ ಮಾಡಿದ್ದೆ. ಇದನ್ನು ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ನಾನು ರೆಸಿಪಿನ ನಿಮಗೆ ಶಾರ್ಟ್ಸ್ ರೂಪದಲ್ಲಿ ಶೇರ್ ಮಾಡ್ತೀನಿ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಮಾಡಿದ್ದು ವೆರಿ ಲೆಸ್ ಆಯಿಲಿಂದ ಏರ್ ಫ್ರೈರಲ್ಲಿ ಮಾಡಿದ್ದು. ಸೊ ಹೆಲ್ದಿ ಮತ್ತು ಟೇಸ್ಟಿ ಕೂಡ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ಆಗಲೇ ನಿಮಗೆ ರಾಗಿ ಉಂಡೆ ಮಾಡಿದ್ದು ಇದು ತೋರಿಸಿದ್ನಲ್ವ. ಸೊ ಇದು ತುಂಬ ಹೆಲ್ದಿ ಕೂಡ ಮತ್ತು ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ಒಂದು ಸ್ವಲ್ಪ ಶೇಂಗಾ ಹುರಿದು ಸೈಡ್ ಇಟ್ಕೊಂಬಿಡಿ. ಆಮೇಲೆ ಒಂದು 3 to 4 ಸ್ಪೂನು ಇದು ತುಪ್ಪ ಹಾಕಿ, ನೀವು ಮನೆಯಲ್ಲೇ ಮಾಡಿದ ತುಪ್ಪ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ನಿಮ್ಮ ಮನೇಲಿ ಏನಿರುತ್ತೋ ಆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ, ಆಯಿತಾ. ಫ್ರೈ ಮಾಡಿ ಒಂದು ಕಡೆ ತೆಗೆದಿಟ್ಕೊಂಬಿಡಿ. ಹಾಗೆ ಇದ್ರ ಜೊತೆಗೆ ನೀವು ರಾಗಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಮೆಷರ್ಮೆಂಟ್ ಹೇಳ್ಬಿಡ್ತೀನಿ ನೋಡಿ. 1 ಕಪ್ ರಾಗಿಗೆ 3/4 ಕಪ್ಪು ಬೆಲ್ಲನ ತೆಗೆದಿಟ್ಕೋಬೇಕು, ಆಯಿತಾ. 1 ಕಪ್ಪು ರಾಗಿನ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿನ್ನ ಸ್ವಲ್ಪ ತುಪ್ಪ ಹಾಕ್ಕೊಂಡು. ಅದಕ್ಕೆ ಅದು ಯಾವ ರೀತಿ ಅಂದರೆ ಆವಾಗಲೇ ನಿಮಗೆ ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಖತ್ತಾಗಿರುತ್ತೆ ಸ್ಮೆಲ್ ಮಾತ್ರ. ಅದೆಲ್ಲ ಚೆನ್ನಾಗಿ ಬೇಯೋ ಟೈಮಲ್ಲೇ ನೀವು ಸ್ವಲ್ಪ ಬೆಲ್ಲ ಏನಿರುತ್ತಲ್ವ ಅದನ್ನ ಕುಟ್ಟಿ ಸೈಡಿಗೆ ಇಟ್ಕೊಂಡಿರಿ. ನಾನು ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಬೆಲ್ಲ ಹಾಕಿದ್ದೀನಿ, ನನಗೆ ಇಷ್ಟ ಅಂತೇಳಿ. ಸೊ ಮತ್ತೇನಂತ ಅಂದ್ಕೋಬೇಡಿ. ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಬೆಲ್ಲ ಕರಗೋಕ್ಕೆ ಬಿಡಬೇಕು. ಈ ಟೈಮಲ್ಲಿ ನೀವು ಶೇಂಗಾ ಹುರಿದಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಡೇಟ್ಸ್ ಖರ್ಜೂರ ಅಂತೀವಲ್ಲ ಅದನ್ನು ಹಾಕಿ ಮಿಕ್ಸಿಗೆ ಹಾಕಿ ಸೈಡ್ ಇಟ್ಕೋಬೇಕು. ಇದು ಫುಲ್ ಕರಗಬೇಕು, ಆಯಿತಾ. ಬೆಲ್ಲ ಅನ್ನೋದು ನೀವು ಒಂದೇಳೆ ಪಾಕ ಅಂತಾರಲ್ವ ಅಲ್ಲಿ ತನಕ ಬರೋ ಥರ ಕುದಿಸಿ ಚೆನ್ನಾಗಿ. ಮತ್ತು ಪೂರ್ತಿ ಪಾಕ ಆಗೋ ತನಕ ಬಿಡಬೇಡಿ, ಯಾಕಂದರೆ ಆಮೇಲೆ ರಾಗಿ ಗಟ್ಟಿ ಆಗಿಬಿಡುತ್ತೆ ಉಂಡೆ ಅನ್ನೋದು. ಒಂದೇಳೆ ಪಾಕ ಬಂದರೂ ಸಾಕು, ಸಣ್ಣದಾಗಿ ಬಂದರೂ ಸಾಕು ಪಾಕ ಅನ್ನೋದು. ಬಂದಾದಮೇಲೆ ಇದನ್ನ ಆಫ್ ಮಾಡಿ ಸ್ವಲ್ಪ ಕೂಲಾಗಿ ಬಿಟ್ಬಿಡಿ. ಆಮೇಲೆ ಒಂದು ಬೌಲ್ ತೊಗೊಂಡು ಅದಕ್ಕೆ ನೀವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ವ ರಾಗಿನ, ಅದು ಉಪ್ಪು ತುಪ್ಪದಲ್ಲಿ ಅದನ್ನು ಇದರಲ್ಲಿ ಹಾಕ್ಕೊಳ್ಳಿ ಫಸ್ಟ್, ಆಯಿತಾ. ಆಮೇಲೆ ನೀವೇನು ಡೇಟ್ಸು ಮತ್ತು ಶೇಂಗಾ ನಾವು ಹುರಿದಿರ್ತೀರಲ್ವ ಬಿಫೋರು, ಅದನ್ನು ತರಿಯಾಗಿ ರುಬ್ಕೊಂಡು ಈ ಥರ ಇದರಲ್ಲಿ ಹಾಕ್ಕೊಂಡು, ಆಯಿತಾ. ಆಮೇಲೆ ನೀವು ಡ್ರೈ ಫ್ರೂಟ್ಸ್ ಏನು ಹುರ್ಕೊಂಡಿದ್ದಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಎಲ್ಲ ನೀಟಾಗಿ ಕಲಿಯೋ ಥರ ಕಲಿಸ್ಕೊಂಡು ಆಮೇಲೆ ನೀವೇನು ಪಾಕ ಮಾಡಿ ಇಟ್ಕೊಂಡಿರ್ತೀರಲ್ವ ಅದನ್ನು ಇದಕ್ಕೆ ಹಾಕಿ ಕಲಿಸ್ಕೊಳ್ಳಿ. ಸ್ವಲ್ಪ ಬಿಸಿ ಇರುತ್ತೆ, ಸೊ ಸ್ಪೂನಿಂದ ಕಲಿಸಿ ಫಸ್ಟು. 1-2 ನಿಮಿಷ ಆದಮೇಲೆ ನೀವು ಕೈಯಿಂದ ಚೆನ್ನಾಗಿ ನಾದ್ಕೊಳ್ಳಿ. ಆಮೇಲೆ ಉಂಡೆ ಥರ ಕಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ನಾವು 1 ವೀಕ್ವರೆಗೂ ಸ್ಟೋರ್ ಮಾಡ್ಬೋದು. ಸೊ ಎಷ್ಟು ಈಸಿ ಅಲ್ವಾ ಹೆಲ್ದಿ ರಾಗಿ ಉಂಡೆ ಮಾಡೋದು. ಸೊ ಈ ಥರ ವೀಡಿಯೋಸ್ ಇನ್ನೂ ಬೇಕಂದರೆ ನೆಕ್ಸ್ಟ್ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟಲ್ಲಿ ಹೇಳಿ ನೆಕ್ಸ್ಟ್ ಯಾವ ರೀತಿ ವಿಡಿಯೋ ನಿಮಗೆ ಬೇಕಂತೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.